ಬಡಾವಣೆಯ ಎಲ್ಲ ನಿವಾಸಿಗಳು ಇವತ್ತು 3,500ರಿಂದ 4,000 ಜನ ಈ ಒಂದು ಸಭಾಂಗಣದಲ್ಲಿ ಉಪಸ್ಥಿತಿದ್ದರು. ಎಲ್ಲರೂ ಬಹಳ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಾಯಿತು. ಬೃಹದಾದ ಶೋಭಾಯಾತ್ರೆ, 4 ಶೋಭಾಯಾತ್ರೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಜೊತೆಗೆ ಪುಣ್ಯಭೂಮಿ ಭಾರತ ನೃತ್ಯ ರೂಪ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ತಮಗೆ ಎಲ್ಲರಿಗೂ ಸಮಾಜೋತ್ಸವದ ಪರವಾಗಿ ಉತ್ಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಾಡಿದೆ. ನಿಮ್ಮ MKRV ನ್ಯೂಸ್ ಬ್ಲಾಗ್ನ ಹಲವಾರು ಸಾಕಷ್ಟು ಜನ ನೋಡ್ತಿರ್ತಾರೆ. ಎಲ್ಲ ವೀಕ್ಷಕರಿಗೂ ವಿಕ್ರಮ್ ಸುರಿ ಮಾಡೋ ನಮಸ್ಕಾರ. ಇವತ್ತು ವಿಶೇಷವಾದ ದಿವಸ ಅಂದರೆ ಎಲ್ಲ ಕಡೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ಇವತ್ತು ಇಲ್ಲಿ ನಾವು ನಮ್ಮ ಸೂರ್ಯ ಕಲಾ ತಂಡದಿಂದ ನಾನು ಹಾಗೂ ನನ್ನ ಶ್ರೀಮತಿ ನಮಿತಾರಾವ್ ಎಲ್ಲರೂ ನೋಡಿರ್ತೀವಿ. ಸಿಲ್ಲಿನಲ್ಲಿ ಪಾಪ ಪಂಡು ಎಲ್ಲರನ್ನೂ ಕೂಡ ನಾವು ನಮ್ಮ ಸೂರ್ಯ ಕಲಾವಿದರು ತಂಡದೊಂದಿಗೆ ಸುಮಾರು 15 ಜನ ಕಲಾವಿದರು ಇವತ್ತು ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಬೀರುವಂತಹ ವಂದೇ ಮಾತರಂ ಹಾಗೂ ಪುಣ್ಯಕೋಟಿ ಗೀತ ರೂಪಕವನ್ನು ಪ್ರಸ್ತುತಪಡಿಸಿದ್ವಿ. ಬಹುಶಃ ಇವತ್ತು ಹಿಂದೂ ನಮ್ಮ ಸಮಾಜದಲ್ಲಿ ಹಿಂದೂಗಳು ಒಗ್ಗೂಡಬೇಕು ಅನ್ನೋ ಕಾರಣದಿಂದ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಹಿಂದೂ ಸಮಾಜೋತ್ಸವ ಆಗ್ತಾ ಇದೆ. ಬಹುಶಃ ಯಶಸ್ವಿಯಾಗಿ ಎಲ್ಲ ಕಡೆಯೂ ಆಗಿದೆ. ನಮ್ಮ ಹಿಂದೂಗಳು ಬರೀ ಒಗ್ಗಟ್ಟು ಅಂತ ಒಬ್ಬಟ್ಟಲ್ಲಿ ಒಗ್ಗಟ್ಟು ತೋರಿಸೋದಲ್ಲ, ಎಲ್ಲದರಲ್ಲೂ ಕೂಡ ನಾವು ಹಿಂದೂಗಳು ಒಗ್ಗಟ್ಟಾಗಬೇಕು ಅನ್ನೋ ಕಾರಣಕ್ಕೆ ಈ ಸಮಾಜೋತ್ಸವ ನಡೆಯುತ್ತಾ ಇದೆ. ಬಹುಶಃ ಹಿಂದೂಗಳು ಎಲ್ಲ ಒಂಚೂರು ನಾವು ಮಲಗಿರ್ತೀವಿ, ಸೊ ಯಾರಾದರೂ ಒಬ್ಬರು ಎಚ್ಚರಿಸ್ತಾ ಇರಬೇಕು. ನಮ್ಮ ಆಂಜನೇಯನಿಗೆ ಅವನ ಶಕ್ತಿ ಏನಿದೆ ಅಂತಲೇ ಗೊತ್ತಿರಲಿಲ್ವಂತೆ, ಯಾರಾದರೂ ಹೊರದುಂಬಿಸಿದಾಗ ಅವನು ವಿರಾಟವಾಗಿ ಬೆಳೆದಂತೆ. ಸೊ ಹಾಗೆ ನಮ್ಮ ಹಿಂದೂಗಳು ಒಗ್ಗೂಡಿ ಸಮಾಜದಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆಯೋ ನಾವು ಒಗ್ಗಟ್ಟಾಗಿದ್ದರೆ ನಮ್ಮನ್ನು ಯಾರು ಕೂಡ ಏನು ಮಾಡೋದಕ್ಕಾಗಲ್ಲ. ಇಂತಹ ಉತ್ಸವಗಳು ಹಲವಾರು ಆಗ್ತಾ ಇರಲಿ. ನಮ್ಮ ಹಿಂದೂಗಳು ಒಗ್ಗಟ್ಟಾಗಿ ಎಲ್ಲ ಕಡೆ ಸೇರಿ ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮ ನೀಡ್ತಿರೋ ಜೊತೆಗೆ ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಹೌದು, ನನ್ನ ಚಿಕ್ಕ ವಯಸ್ಸಿಂದ ನಾವು ಭರತನಾಟ್ಯ, ಕಥಕ್ ನೃತ್ಯವನ್ನು ಕಲಿತಾ ಬಂದಿದ್ವಿ. ಸೊ ಹಾಗಾಗಿ ನಮ್ಮ ತಂದೆ ಸಂಜಯ್ ಸೂರಿ ಅವರ ನೇತೃತ್ವದಲ್ಲಿ ಸುಮಾರು 30 ವರ್ಷದಿಂದಲೂ ನಾವು ಮಾಡ್ತಾ ಬರ್ತಾ ಇದ್ದೀವಿ ಕಾರ್ಯಕ್ರಮ. ತುಂಬ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ನಮ್ಮ ಹಿಂದೂ ನಮ್ಮ ಎಲ್ಲರೂ ಕೂಡ ಸೇರಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಬಹಳ ದಿಕ್ಸೂಚಿ ಭಾಷಣ ಇತ್ತು, ಸ್ವಾಮಿಗಳ ಆಶೀರ್ವಚನ ಇತ್ತು. ನಾವು ಹೇಗಿರಬೇಕು ಅನ್ನೋ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದೀವಿ. ನಮಸ್ತೆ ಮೇಡಮ್. ಇವತ್ತು ವಿರಾಟ್ ಹಿಂದೂ ಸಮಾವೇಶ ನಡೀತು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಜನ ಸೇರಿದ್ರು, ಮತ್ತು ನೀವು ಹಿಂದೂಗಳಿಗೋಸ್ಕರ ಕರೆ ನೀಡಿದ್ದೀರಾ, ನಿಮ್ಮ ಸಮಾರಂಭದ ಬಗ್ಗೆ ಹೇಳ್ತೀರಾ? ಇವತ್ತು ಸಂಘ 100ನೇ ವರ್ಷ ಆಚರಣೆ ಮಾಡ್ತಾ ಇರೋದ್ರಿಂದ ಇಡೀ ದೇಶದಲ್ಲಿ ಹಿಂದೂಗಳನ್ನು ಎಚ್ಚರಿಸಬೇಕು. ಹಿಂದೂಗಳು ಏನು, ಹಿಂದೂಗಳ ಕಾರ್ಯ ಏನು, ಹಿಂದೂಗಳ ಸಂಸ್ಕೃತಿ ಏನು, ಆ ವಿಚಾರವಾಗಿ ನನ್ನ ಹೆಸರು ಲಕ್ಷ್ಮೀ ವೆಂಕಟೇಶ್ ಅಂತ. ಇಲ್ಲೇ ಸ್ಥಳೀಯರು, ಕದಂಬ ನಾಗರಿಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು, ಹಾಗೆ ಸಂಘದ ಕಾರ್ಯಕರ್ತ. ಇವಾಗ ವಿರಾಟ್ ಹಿಂದೂ ಸಮಾಜೋತ್ಸವ ಅಂತ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಸಂಘ 100 ವರ್ಷ ತುಂಬಿದ್ರಿಂದ ಇಡೀ ದೇಶಾದ್ಯಂತ ಹಿಂದೂಗಳನ್ನು ಎಚ್ಚರಿಸಲಿಕ್ಕೆ ಅಥವಾ ಹಿಂದೂಗಳು ಮಾಡಬೇಕಾಗಿರೋಂಥ ಕಾರ್ಯಗಳನ್ನು ಬಿಟ್ಟು ಪಾಶ್ಚಾತ್ಯದಲ್ಲಿ ಮುಳುಗಿ ಹೋಗಿರೋದನ್ನು ತಪ್ಪಿಸಬೇಕು. ನಿಜವಾಗ್ಲೂ ನಮ್ಮ ಹಿಂದೂಗಳಾಗೇ ನೋಡಬೇಕು. ಹಿಂದೂಗಳು ಮಕ್ಕಳುಗಳನ್ನು ನಮ್ಮ ಸಂಸ್ಕೃತಿಗೆ ತರಲೇಬೇಕು ವಾಪಸ್ಸು ಅನ್ನೋ ದೊಡ್ಡ ಧ್ಯೇಯೋದ್ದೇಶ ಇಟ್ಕೊಂಡು ಸಂಘ ಇಡೀ ದೇಶದಲ್ಲಿ ಭಾರತಾದ್ಯಂತ ಇವತ್ತು ಅಂದರೆ ಈಗಾಗಲೇ 1 ತಿಂಗಳಿಂದ ನಡೀತಾ ಇದೆ. ಇವತ್ತು ಕೊನೆಯ ದಿವಸ ಫೆಬ್ರವರಿ 8 ಒಳಗಡೆ ಹಿಂದೂ ಸಮಾವೇಶಗಳನ್ನು ಮುಗಿಸ್ಬೇಕು ಅಂತ ನಮಗೆ ಕಟ್ಟಪ್ಪಣೆ ಇದ್ದಿದ್ದರಿಂದ ಕೊನೆಯ ದಿವಸ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇವತ್ತು ಎಲ್ಲ ನಮ್ಮ ಹಾವನೂರು ಬಡಾವಣೆ, ರಾಮಯ್ಯ ಬಡಾವಣೆ, ಹಾಗೆ ಸ್ಥಳೀಯ ಬಾಗಲಗುಂಟೆ ಬಡಾವಣೆ, ಹಾಗೆ ಮಂಜುನಾಥ ನಗರ, ಮುನಿಕೊಂಡಪ್ಪ ಬಡಾವಣೆ ಎಲ್ಲ ಈ 4 ವಸತಿಗಳಿಂದ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಹಾವನೂರು ಬಡಾವಣೆ ಹೈಟೆನ್ಷನ್ ಲೈನ್ ಕೆಳಗಡೆ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮ ತುಂಬ ಅಭೂತಪೂರ್ವವಾದ, ನಾವ್ಯಾವತ್ತೂ ಇಂಥ ಕಾರ್ಯಕ್ರಮವನ್ನು ಈ ದಿನಗಳಲ್ಲಿ ಈ ಜಾಗದಲ್ಲಿ ನೋಡಿರಲೇ ಇಲ್ಲ. ಅಷ್ಟು ಜನ ನಮಗೆ ಪ್ರೇರಣೆಯಾಗಿ ನಿಂತಿದ್ದು ನಮಗೆ ತುಂಬ ಕಾರ್ಯಕ್ರಮ ಮಾಡೋರಿಗೆ ಭಾಳ ಖುಷಿ ಆಯಿತು. ಭಾಳ ಒಂಥರ ಎನ್ಕರೇಜ್ಮೆಂಟ್ ಆಯಿತು. ಇದ್ದಾರೆ ನಮ್ಮವರು, ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ಒದ್ದಾಡ್ತಾ ಇದ್ವಲ್ಲ, ಯಾಕೆ ಬರ್ತಾ ಇರಲಿಲ್ಲ ಅಂತ. ಬಟ್ ಇವತ್ತು ನಾವು ಅಂದ್ಕೊಂಡಿದ್ದಕ್ಕಿಂತ, ನಾವೆಲ್ಲರೂ ಅಂದ್ಕೊಂಡಿದ್ದ ಗುರಿಗಿಂತ ಇನ್ನೂ ಮೀರಿ ಎಲ್ಲ ನಮ್ಮ ಹಿಂದೂಗಳು ಇವತ್ತು ಬಂದು ಸೇರಿರೋದು ಯಾವುದೋ ಒಂದು ಮುನ್ಸೂಚನೆಯನ್ನು ನಮಗೆ ಖಂಡಿತ ಕೊಡ್ತಾ ಇದೆ ಅಂತ ನಾವೆಲ್ಲರೂ ಭಾವಿಸ್ತೀವಿ.
ಇವತ್ತಿನ ಕಾರ್ಯಕ್ರಮದಲ್ಲಿ 4 ಕಡೆಯಿಂದ ಶೋಭಾಯಾತ್ರೆ ಬಂತು. ಮೊದಲನೇದಾಗಿ ನಮ್ಮ ನಾಗಸಂದ್ರ ಮೆಟ್ರೋ ಇಂದ ಹೊರಟು ಪಾಟೀದಾರ್ ಸಮಾಜದಿಂದ ಬಂದು ನಮ್ಮ ಕೃಷ್ಣ ಕೇಕ್ ಪ್ಯಾಲೇಸ್ ಎದುರುಗಡೆಯಿಂದ ಬಂದು ಇಲ್ಲಿ ಸೇರಿದಂಥ ಒಂದು ಶೋಭಾಯಾತ್ರೆ. ಎರಡನೇದು ಮಂಜುನಾಥ್ ನಗರದಿಂದ ನಮ್ಮ ಅಶೋಕನಗರ, ಮುನಿಕೊಂಡಪ್ಪ ಬಡಾವಣೆ ಹಾಗೆ ನಂದಿನಿ ರೈಸ್ ಕಾರ್ನರಿಂದ ಬಂದು ಸೇರಿದಂಥದ್ದು. ಮೂರನೇದು ನಮ್ಮ ಬಾಗಲಗುಂಟೆ ಮಾರಮ್ಮ, ನಮ್ಮೆಲ್ಲರ ಆರಾಧ್ಯ ದೇವತೆ ಬಾಗಲಗುಂಟೆ ಮಾರಮ್ಮನ ಆಸ್ಥಾನದಿಂದ ಬಂದಂಥ ಒಂದು ಶೋಭಾಯಾತ್ರೆ. ನಾಲ್ಕನೇದು ಮುನಿಕೊಂಡಪ್ಪ ಬಡಾವಣೆ ಕದಂಬ ನಾಗರಿಕರ ಹಿತರಕ್ಷಣಾ ಸಮಿತಿ ವತಿಯಿಂದನೇ ಬಂದಂಥ 4ನೇ ಒಂದು ಶೋಭಾಯಾತ್ರೆ. ಈ 4 ಶೋಭಾಯಾತ್ರೆಗಳನ್ನು ನಾವು ನೋಡ್ತಾ ಇದ್ರೆ ನಾವು ಇನ್ನೇನೋ ಮಾಡಬೇಕು, ನಾವು ಇಷ್ಟು ದಿವಸ ಏನೋ ಮಾಡಿಲ್ಲ ಸಮಾಜದಲ್ಲಿ, ಇನ್ನು ಮುಂದೆ ಖಂಡಿತವಾಗ್ಲೂ ಮಾಡೋಂಥದ್ದು ಭಾಳಷ್ಟು ಕೆಲಸಗಳು ಇವತ್ತಿನ ಪ್ರಾರಂಭ ಆಗಿದೆ ಅಂತ ನಾವೆಲ್ಲರೂ ನಿಜವಾಗ್ಲೂ ಅಂದ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಮ್ಮ ಈ ಸ್ಥಳೀಯ 4 ಶಾಲೆಗಳಿಂದ 4 ನೃತ್ಯ ರೂಪಕಗಳು ಅಂದರೆ 4 ಡ್ಯಾನ್ಸ್ ಕಾರ್ಯಕ್ರಮಗಳನ್ನು ಕೊಟ್ಟರು. ಅದಾದ ನಂತರ ಸ್ಟೇಜ್ ಕಾರ್ಯಕ್ರಮ. ಸ್ಟೇಜ್ ಮೇಲೆ ನಮ್ಮ ಹಿಂದುತ್ವವನ್ನು ಕಠೋರವಾಗಿ ಬಲ್ಲಂಥ ಪ್ರಖರ ವಾಗ್ಮಿಗಳು ಎಚ್.ಎನ್. ಚಂದ್ರಶೇಖರ್ ಬಂದಿದ್ದರು. ಅವರು 25-30 ನಿಮಿಷಗಳ ಕಾಲ ನಮ್ಮೆಲ್ಲರಿಗೂ ಸ್ಪೀಚ್ ಮಾಡಿ ನಮ್ಮ ಏನು ಈ ಸ್ಪಿರಿಟನ್ನು ಇನ್ನೊಂದಿಷ್ಟು ಇಮ್ಮಡಿಗೊಳಿಸಿದ್ದಾರೆ. ಹಾಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಲಿಕ್ಕೆ ವಿಜಯಲಕ್ಷ್ಮಿಯವರು ಬಂದಿದ್ದರು. ಅವರು ಸಹ 15 ನಿಮಿಷಗಳ ಕಾಲ ನಮ್ಮ ಹೆಣ್ಮಕ್ಳುಗಳ ಕರ್ತವ್ಯ ಏನು, ನಾವು ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ದಾರಿ ತಪ್ಪೋಕ್ಕೆ ಕಾರಣ ಏನು, ಇವೆಲ್ಲ ವಿಚಾರಗಳನ್ನು ಬಹು ದೊಡ್ಡದಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಚಂದ್ರೇಶನಾಥ ಸ್ವಾಮೀಜಿಯವರು 5 ವಿಚಾರಗಳನ್ನು ಇಟ್ಕೊಂಡು ನಮಗೆ ಆಶೀರ್ವಾದನ ಮಾಡಿದ್ರು. ಪಿತೃದೇವೋಭವ, ಮಾತೃದೇವೋಭವ, ಗುರು ದೇವೋಭವ, ಹಾಗೆ ಅತಿಥಿ ದೇವೋಭವ. ಇನ್ನೊಂದು ನಮ್ಮ ದೇಶವನ್ನು ಎಲ್ಲರೂ ಕಾಯೋಂಥದ್ದು ಒಂದು ವಿಚಾರವನ್ನು ಮುಂದಿಟ್ಟು ನಮಗೆಲ್ಲರೂ ಆಶೀರ್ವಚನ ಮಾಡಿ, ಅದಾದ ನಂತರ ನಮ್ಮ ವಿಕ್ರಮ್ ಸುಮರಿಯವರ ನೃತ್ಯ ರೂಪಕ ನಮ್ಮ ಒಂದೇ ಮಾತರಂ ಗೀತೆ ಬಂಕಿಮ್ ಚಟರ್ಜಿಯವರು ರಚಿಸಿ ಇವತ್ತಿಗೆ 150ನೇ ವರ್ಷ. ಆ ಕಾರಣದಿಂದ ನಾವೆಲ್ಲರೂ ಒಂದೇ ಮಾತರಂ ನೃತ್ಯ ರೂಪಕನ ನಡೆಸ್ಕೊಡ್ಬೇಕು ಅಂತ ಹೇಳಿ ಸಿಲ್ಲಿಲಲ್ಲಿ ಖ್ಯಾತಿಯ ವಿಕ್ರಮ್ ಸೂರಿ ಮತ್ತು ನಮಿತಾ ರಾವ್ ಅವ್ರನ್ನ ಕೇಳ್ಕೊಂಡಿದ್ವಿ. ಅವರು ತಮಗೆ ತಗೊಳ್ತಾ ಇರೋಂಥ ಕಾಸ್ಟನ್ನು ಬಿಟ್ಟು ಬರೀ ಟ್ರಾನ್ಸ್ಪೋರ್ಟು ಸಾರಿಗೆ ದುಡ್ಡನ್ನು ಮಾತ್ರ ತಗೊಂಡು ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ರೆ ನಮ್ಮ ಪುಣ್ಯ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಯಶಸ್ವಿಯಾಗಿ 3,500-4 ಸಾವಿರ ಜನಗಳು ಬಂದು ಇಂಥ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ವಿ. ಎಲ್ರಿಗೂ ಊಟದ್ದು ವ್ಯವಸ್ಥೆ ಮಾಡಿದ್ವಿ. ಅನ್ನ ಸಂತರ್ಪಣೆಯೂ ಇತ್ತು. ಎಲ್ಲರೂ ಊಟ ಮಾಡಿ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬೆಂಗಳೂರು ಅಂತ ಈ ನಗರದಲ್ಲಿ ಜೀವನ ಮಾಡ್ತಾ ಇರೋರೆಲ್ಲರೂ ಪಾಶ್ಚಾತ್ಯಕ್ಕೆ ಈಡಾಗಿದ್ದೀವಿ ಅನ್ನೋದು ಒಂದು ವಿಚಾರ ಇದ್ದರೂ ನಮ್ಮ ಬದುಕನ್ನು ಈ ರಭಸದಲ್ಲಿ ದುಡಿಯೋಂಥ ರಭಸದಲ್ಲಿ ಅಥವಾ ಜೀವನ ಮಾಡಬೇಕು ಅನ್ನೋ ರಭಸದಲ್ಲಿ ನಮ್ಮ ಮಕ್ಕಳುಗಳನ್ನು ಬೆಳೆಸೋ ರೀತಿ ನೀತಿಯಲ್ಲಿ ತುಂಬ ಫೇಲ್ ಆಗಿಬಿಟ್ಟಿದ್ದೀವಿ. ಆ ರೀತಿ ನೀತಿನ ಕಲಿಸ್ಬೇಕು ಅಂತಂದರೆ ನಮ್ಮ ಪ್ರಖರವಾದ ಹಿಂದುತ್ವವನ್ನು ನಾವು ಮೈಗೂಡಿಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಏನಾದರೂ ಕಲಿಸ್ಬೋದು. ಮೊದಲು ನಾವು ತಂದೆ ತಾಯಿಗಳನ್ನು ಅದನ್ನು ಕಲಿಬೇಕು ಅನ್ನೋ ವಿಚಾರವನ್ನು ನಾವು ಮುಂದಿಟ್ಟು ಒಂದು ಕೊನೆ ಪಕ್ಷ ಒಂದೊಂದು ಭಾಗದಲ್ಲಿ ಅಂದರೆ ನಾವೇನಂದ್ರೆ ಒಂದೊಂದು ವಸತಿಲೂ ಒಂದೊಂದು ಸಮಾವೇಶ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಇವತ್ತು ನಮ್ಮ ದಾಸರಳ್ಳಿ ಒಂದೇ ಭಾಗದಲ್ಲಿ 50 ಕಡೆ ಸಮಾವೇಶ ಆಗಿದೆ. ಈಗ 4-5 ವಾರದಿಂದ ಒಂದೇ ನಮ್ಮ ದಾಸರಳ್ಳಿ ಒಂದೇ ಭಾಗದಲ್ಲಿ 50 ಕಡೆ ಸಮಾವೇಶ ಆಗಿದೆ. ಎಲ್ಲ ಕಡೆ ಯಶಸ್ವಿಯಾಗಿದೆ. ಎಲ್ಲ ಕಡೆ ಜನ ಸ್ಪಂದನೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಾವು ಖಂಡಿತವಾಗ್ಲೂ ಇವತ್ತಿನಿಂದ ಇನ್ನೂ ಕಲಿಬೇಕಾದದ್ದು ಹಾಗೆ ಕಲಿಸಬೇಕಾದದ್ದು ನಾವು ಸಮಾಜಕ್ಕೆ ಇನ್ನೂ ಹೆಚ್ಚಿನದಾಗಿ ಕೊಡಬೇಕಾಗಿದ್ದು ನಮ್ಮೆಲ್ಲರ ಮೇಲೆ ನಿಂತಿದೆ. ಆ ಭಾರ ನಮ್ಮ ತಲೆ ಮೇಲೆ ಹಾಕ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಇದು ಸದಸ್ಯತ್ವ ಮತ್ತು ಹಿಂದೂ ಸಮಾವೇಶದ ಕಾರ್ಯಕರ್ತರು ನಿಮ್ಮ ಒಗ್ಗಟ್ಟು ಬಗ್ಗೆ ಹೇಳಿ ಸರ್. ನಮ್ಮ ಒಗ್ಗಟ್ಟು ಬಗ್ಗೆ ಇಡೀ ಪ್ರಪಂಚದಲ್ಲೇ ಗೊತ್ತಾಗ್ಬಿಟ್ಟಿದೆ. ನಾವೆಲ್ಲ RSS ಸ್ವಯಂ ಸೇವಕರು, ಎಲ್ಲೂ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಯಾವುದೇ ರಿಜಿಸ್ಟ್ರೇಷನ್ ಇರಲ್ಲ. ಆದರೂ ಕೂಡ ನಾವೆಲ್ಲರೂ ಒಂದು ಕಡೆ ಯಾರಿಗೂ ಗೊತ್ತಿಲ್ಲದೆ ಸೇರ್ತೀವಿ, ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತೀವಿ. ಅದೇ ನಮ್ಮ ಒಗ್ಗಟ್ಟು. ನಿಮ್ಮ ಸೇವೆ ಬಗ್ಗೆ ಹೇಳಿ ಸರ್. ಅಂದರೆ ಇದು ನಿಮ್ಮ ಸದಸ್ಯತ್ವ ಸಂಘಟನೆ ಇದೆಯಲ್ಲ, ಅದ್ರ ಮೂಲಕ ಸೇವೆಗಳು ಪಂಚಪರಿವರ್ತನೆ ಮುಖ್ಯವಾದ ವಿಚಾರ ಈ ಸಮಾವೇಶದಲ್ಲಿ ಸಮಾಜೋತ್ಸವದಲ್ಲಿ ಇಟ್ಕೊಂಡಿರೋದು. ಪಂಚಪರಿವರ್ತನೆ ಆಗಬೇಕು ಅಂದರೆ ಮುಖ್ಯವಾಗಿ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು. ನೋಡಿ, ಇಡೀ ನಮ್ಮ ಈ 4,000 ಜನ ಬಂದು ಇಲ್ಲಿ ಹೋಗಿದ್ದಾರೆ. ಯಾರೂ ಒಂದು ಪ್ಲಾಸ್ಟಿಕ್ ಗ್ಲಾಸಲ್ಲಿ ನೀರನ್ನು ನಾವು ಕೊಡಲಿಲ್ಲ, ಸ್ಟೀಲ್ ಗ್ಲಾಸನ್ನು ಯೂಸ್ ಮಾಡಿದ್ವಿ. ಹಾಗೆ ಅವ್ರಿಗೆ ಬಾಳೆಹಣ್ಣು ಕೊಟ್ಟಿದ್ವಿ, ಯಾರೂ ಒಂದು ಸಿಪ್ಪೆನ ಒಂದು ಜಾಗದಲ್ಲಿ ಹಾಕಲಿಲ್ಲ. ನಾವು ಯಾರು ಹೋಗಿದ್ರಿ ಅವ್ರಿಗೆ ಕೊಡ್ತೀವಿ. ಆ ಥರದ್ದು ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡೋ ಅಂಥದ್ದು.
ಹಾಗೆ ಗಿಡ ನೆಡೆಸೋಂಥದ್ದು, ಹಾಗೆ ನೀರನ್ನು ತುಂಬ ಕಡಿಮೆ ಉಪಯೋಗಿಸಿ ಯಾವ ರೀತಿ ನಾವು ಮಾಡಬೇಕು, ಹಾಗೆ ಮನೆಯಲ್ಲಿ ವೇಸ್ಟೇಜ್ ಕ್ರಿಯೇಟ್ ಆಗದೇ ಇರೋ ರೀತಿ ಏನು ಮಾಡಬೇಕು ಅನ್ನೋದು ವಿಚಾರವಾಗಿ ಈಗ ಅದರಲ್ಲಿ ತುಂಬ ವರ್ಷಗಳಿಂದ ನಾವು ತೊಡ್ಕೊಂಡು ಬಂದಿದ್ದೀವಿ. ಪ್ಲಾಸ್ಟಿಕ್ ಬಗ್ಗೆ ಅವೇರ್ನೆಸ್ಸು ಈಗಾಗಲೇ ನಾವು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ನೆಲ್ಲಿಲಿ ನೀರನ್ನು ಕಡಿಮೆ ಉಪಯೋಗಿಸ್ಬಿಟ್ಟು ನಾವು ಏನು ಮಾಡಬೇಕು ಅನ್ನೋದು ತಾಯಂದಿರಿಗೆ ಸಾಕಷ್ಟು ಮನೆಗೆ ಹೋಗಿ ಹೇಳ್ಕೊಟ್ಟಿದ್ವಿ. ಇಲ್ಲಿ ನೋಡಿ, ನಮ್ಮ ಇಡೀ ಬೆಂಗಳೂರಲ್ಲಿ ಗಿಡಗಳು ಇಲ್ಲ. ನಮ್ಮ ಏರಿಯಾದಲ್ಲಿ ನೀವು ಯಾವ ಮೂಲೆಗೆ ಹೋದ್ರೂ ಗಿಡಗಳು ನೋಡ್ಬೋದು. ಅಷ್ಟು ಗಿಡಗಳನ್ನು ನೆಡೆಸಿದ್ದೀವಿ ನಾವೆಲ್ಲರೂ ಸೇರಿ. ಕುಟುಂಬ ಪದ್ಧತಿ ಅಂದರೆ ನಾವು ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋ ಅಂಥದ್ದು, ಜೊತೆಗೆ ಮನೇಲಿ ಇರೋಂಥ ಮಕ್ಕಳ ಜೊತೆ ಊಟ ಮಾಡೋ ಅಂಥದ್ದು. ಹಾಗೆ ನಾವು ಪ್ರತಿದಿನ ಶಾಖೆ ಮಾಡ್ತೀವಿ. ಇಲ್ಲಿ ಶಾಖೆಗೆ ಸಾಕಷ್ಟು ಮಕ್ಕಳು ಬರ್ತಾರೆ, ಅಲ್ಲಿ ಹೇಳ್ಕೊಡ್ತೀವಿ. ನಾವು ಯಾವುದೇ ವಿಚಾರವನ್ನು ಹೇಳ್ಕೊಡದೇ ಇದ್ದರೂ ಮಕ್ಕಳು ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಕೆಲವು ತಂದೆ ತಾಯಿಯರು ಬಲವಂತ ಮಾಡಿ ಕರ್ಕೊಂಡು ಬಂದು ನಮ್ಮ ಜೊತೆ ಕಳಿಸ್ತಾರೆ. ನಿಮ್ಮ ಶಾಖೆಗೆ ಬಂದರೆ ನನ್ನ ಮಗ ಚೆನ್ನಾಗಿ ಆಗ್ತಾನೆ ಅನ್ನೋ ಉದ್ದೇಶ. ಇದು ನಾವು ಕಂಡಂಥ ದಾರಿಗಳು. ಈ ದಾರಿಲಿ ನಾವು ಅವತ್ತಿಂದ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಇನ್ನು ಮುಂದೇನೂ ಮಾಡ್ತೀವಿ. ಅದು ತೋರ್ಪಡಿಕೆಗೋಸ್ಕರ ಅಂತೂ ಖಂಡಿತ ಅಲ್ಲ, ತೋರಿಸ್ಕೊಳ್ದೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿನೇ ನಮ್ಮ ಸಂಘದ ಮೂಲ ಉದ್ದೇಶ. ದಾಸರಳ್ಳಿ ಭಾಗದ ಸಂಘಚಾಲಕರಾದ ಶಿವಲಿಂಗಯ್ಯಜಿಯವರು ಒಂದು ಮಾತಾಡ್ತಾರೆ. ನಮಸ್ತೆ. ಹೇಳಿ ಸರ್, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನೀವು ಜನರಿಗೆ ಏನು ಕರೆ ಕೊಡ್ತೀರಾ, ಏನು ಸಂದೇಶ ಕೊಡ್ತೀರಾ? ನಾನು ಶಿವಲಿಂಗಯ್ಯ, ಹಿಂದೂ ಸಮಾವೇಶದ ಬಗ್ಗೆ. ದಾಸರಳ್ಳಿ ಭಾಗದ ಸಂಘಚಾಲಕ. ಸಂಘದ 100ನೇ ವರ್ಷದಲ್ಲಿ ಇಡೀ ದೇಶದಲ್ಲಿ ಕೆಲವು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಹಿಂದೆ ನಾವು ವಸತಿಗಳಲ್ಲಿ ಸಂಗೀತ ಮಾಡಬೇಕು ಅಂತ ಮಾಡ್ತೀವಿ. ಅದಾದಮೇಲೆ ಹಿಂದೂ ಸಮಾಜೋತ್ಸವ ಮಾಡ್ತಾಯಿದ್ದೀವಿ. ಮುಂದೆ ಸದ್ಭಾವನಾ ಗೋಷ್ಠಿ ಅಂತ ಮಾಡ್ತೀವಿ. ಸಮಾಜವನ್ನು ಒಗ್ಗೂಡಿಸೋ ಕೆಲಸ ಮಾಡ್ತಾಯಿದ್ದೀವಿ. ಈ ವರ್ಷ ಸಂಘ 100ನೇ ವರ್ಷದಲ್ಲಿ ಬೇರೆ ಸಂಸ್ಥೆಗಳ ಥರ ಬೇರೆ ಅದ್ದೂರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಸೇವಾ ಚಟುವಟಿಕೆಗಳಲ್ಲಿ ತೊಡ್ಕೊಂಡು ಸೇವೆಗಳನ್ನ ಮಾಡ್ತಾ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಸಂಘದಲ್ಲಿ ಈಗಾಗಲೇ ನಾವು 1,60,000 ಸೇವಾ ಚಟುವಟಿಕೆಗಳನ್ನ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಕೈಯಲ್ಲೇ ಇರುವಂಥದ್ದು ನೆಲೆ ಅಂತೇಳಿ. ನೆಲೆ ಅಂದರೆ ಅವಕಾಶ ವಂಚಿತ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಎಜುಕೇಷನ್ನು, ಸಂಸ್ಕಾರ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರನ್ನ ನಿಂತ್ಕೊಳ್ಳೋ ಹಾಗೆ ಮಾಡೋದು. ಈ ರೀತಿ ನೆಲೆಗಳು ನಮ್ಮಲ್ಲಿ 12 ನೆಲೆ ಇದೆ ಕರ್ನಾಟಕದಲ್ಲಿ. ನೆಲೆ ಫೌಂಡೇಶನ್ ಅಂತಲೇ, ನೆಲೆ ಫೌಂಡೇಶನ್ ಅಂಡರಲ್ಲಿ 12 ನೆಲೆಗಳು ನಡೀತಾ ಇದೆ. ಹೆಣ್ಣುಮಕ್ಕಳು 6 ಕಡೆ ಹೆಣ್ಣುಮಕ್ಕಳಿಗೆ, 6 ಕಡೆ ಗಂಡುಮಕ್ಕಳಿಗೆ ಅಪ್ ಟು SLC ನಾವು ಎಜುಕೇಷನ್ ಕೊಟ್ಟು ಒಂದು ಸಂಸ್ಕಾರವನ್ನು ಕೊಡ್ತೀವಿ. ಈಗ 200 ಮಕ್ಕಳಿಗೆ ಯಾರು SLC ಆದಮೇಲೆ PUC ಮತ್ತು ಇನ್ನೂ ಮುಂದೆ ಓದುವಂಥ ಮಕ್ಕಳಿಗೆ ಈಗ ತುಮಕೂರಿನಲ್ಲಿ ಒಂದು ನೆಲೆ ಮಾಡ್ತಾಯಿದ್ದೀವಿ. ಶಿಕ್ಷಣ ಪ್ರೋತ್ಸಾಹಕ್ಕೆ ಮಾಡ್ತಾಯಿದ್ದೀವಿ. ಹಾಗೆ ಇನ್ನೂ ಹಲವಾರು ಚಟುವಟಿಕೆಗಳನ್ನ ಮಾಡ್ತಾಯಿದ್ದೀವಿ. ಅದೇ ರೀತಿ ಶಾಖೆಗಳನ್ನ ನಡೆಸ್ತಾ ಇದ್ದೀವಿ. ಸುಮಾರು ದೇಶದಲ್ಲಿ 1,00,000 ಶಾಖೆಗಳು ನಡೀತಾ ಇದೆ. ಆ ರೀತಿ ನಮ್ಮಲ್ಲೂ ಶಾಖೆಗಳು ನಡೆಯುತ್ತೆ. ಎಲ್ಲರೂ ಮಕ್ಕಳುಗಳು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಶಾಖೆ ಹೇಗೆ ಮಾಡಬೇಕು ಏನು ಅನ್ನೋದನ್ನ ಹೇಳ್ಕೊಡ್ತೀವಿ. ಅದರಿಂದ ಸುಮಾರು ಪರಿವರ್ತನೆ ಆಗಿ ಮಕ್ಕಳುಗಳು ಭಾರಿ ಅವರ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಇದು ನಾವು ಮಾಡ್ತಾ ಇರುವಂಥ ಸಂಘದಲ್ಲಿ ಮಾಡ್ತಾ ಇರುವಂಥ ಕೆಲಸ. ಸಂಘದಲ್ಲಿ ಏನಂದರೆ ನಾವು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ಸಂಘದ ಧ್ಯೇಯನ ಹಾಗೆ ಮನುಷ್ಯ ನಿಸ್ವಾರ್ಥದಿಂದ ಕೆಲಸ ಮಾಡೋದನ್ನು ನಾವು ಇಲ್ಲಿ ಹೇಳ್ಕೊಡ್ತೀವಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್.